ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಒಂದು ಜಾಬ್ ಬಗ್ಗೆ ಅಪ್ಡೇಟ್ ತೊಗೊಂಬಂದಿದ್ದೀನಿ ಸೊ ತುಂಬ ದಿನ ಆಗಿತ್ತು ಜಾಬ್ ಬಗ್ಗೆ ಹೇಳಿ ಸೊ ನನಗೆ ಮಾಡಲಿಕ್ಕಾಗಲಿಲ್ಲ ತುಂಬ ಜಾಬ್ಗಳು ಬಂದು ಹೋಗ್ತಾ ಇದೆ ಅಟ್ಲೀಸ್ಟ್ ನಾನು ವಿಡಿಯೋ ಮಾಡಿದರೆ ಯಾರಿಗಾನ ಯೂಸ್ ಆಗ್ತಾ ಇತ್ತು ಸಾರಿ ಇನ್ಮೇಲೆ ಜಾಬ್ ಬಗ್ಗೆ ನಾನು ಕಂಟಿನ್ಯೂ ಆಗಿ ನಿಮಗೆ ವೀಡಿಯೋಸ್ನ ಕೊಡ್ತಾ ಹೋಗ್ತೀನಿ ಸೊ ಇವತ್ತು ತೊಗೊಂಬಂದಿರೋ ಜಾಬ್ ಏನಂತ ಹೇಳಿದ್ರೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ರಿಲೇಷನ್ಶಿಪ್ ಮ್ಯಾನೇಜರ್ ಹುದ್ದೆಗಳಿಗೆ ನಿಮಗೆ ಕರೆದಿದ್ದಾರೆ ಸೊ ಎಷ್ಟು ಜನಕ್ಕೆ ಕರೆದಿದ್ದಾರೆ ಇದರಲ್ಲಿ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ವಯಸ್ಸಿನ ಮಿತಿ ಏನಿದೆ ಇದು ಯಾವ ಥರ ಒಂದು ಆಯ್ಕೆ ಮಾಡ್ಕೊತಾರೆ ಅನ್ನೋ ಇನ್ಫಾರ್ಮೇಷನನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸೊ ವಿಡಿಯೋ ನೋಡ್ತಿರೋರು ಎಲ್ಲರೂ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಕೊನೆವರೆಗೂ ನೋಡಿ ನಿಮಗೆ ಅಪ್ಲಿಕೇಶನ್ ನೋಟಿಫಿಕೇಷನ್ ಲಿಂಕ್ ಮತ್ತು ಅಪ್ಲಿಕೇಶನ್ ಎಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಗೆ ನೀವು ಏನಂತ ಹೇಳಿದರೆ ಸಂಪೂರ್ಣವಾಗಿ ಓದ್ಕೊಳ್ಳಿ ಇವಾಗ ನಾನು ಓರಲ್ಲಿ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಇನ್ಫಾರ್ಮೇಷನನ್ನು ಮಾತ್ರನೇ ನಾನು ಇಲ್ಲಿ ಹೇಳಲಿಕ್ಕಾಗೋದು ವಿಡಿಯೋ ತುಂಬ ಲೆಂತಿ ಆದರೆ ನೀವುಗಳು ನೋಡೋದಿಲ್ಲ ನನಗೂ ಬೈಕೊತೀರಾ ಸೊ ಅದಕ್ಕೋಸ್ಕರ ಮೇನ್ ಇನ್ಫಾರ್ಮೇಷನ್ ಹೇಳ್ತೀನಿ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೊ ಜೂನಿಯರ್ ಅಸಿಸ್ಟೆಂಟ್ ಮತ್ತು ರಿಲೇಷನ್ಶಿಪ್ ಮ್ಯಾನೇಜರ್ ಹುದ್ದೆಗೆ ಕರೆದಿದ್ದಾರೆ ಎಷ್ಟು ಜನಕ್ಕೆ ಕರೆದಿದ್ದಾರೆ ಅಂತ ನೋಡೋದಾದ್ರೆ 2024-25ನೇ ಸಾಲಿನಲ್ಲಿ ಸೊ ಈ ಒಂದು ಅರ್ಜಿನ ಕರೆದಿದ್ದಾರೆ ಸೊ ಇಲ್ಲಿ ಏನಂತ ಹೇಳಿದರೆ ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇದೇ ಥರ ಹೊಸ ಹೊಸ ವಿಷಯಗಳನ್ನ ಅವರಿಗೂ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಇವಾಗ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಕಸ್ಟಮರ್ಸ್ ರಿಲೇಷನ್ಶಿಪ್ ಮ್ಯಾನೇಜರ್ ಹುದ್ದೆಗೆ ಕರೆದಿದ್ದಾರೆ ಅಂತ ಹೇಳಿದೆ ಎಷ್ಟು ಸಾವಿರ ಜನಕ್ಕೆ ಕರೆದಿದ್ದಾರೆ ಅಂತ ನೋಡೋದಾದ್ರೆ 13,735 ಜನಕ್ಕೆ ಇಲ್ಲಿ ಕರೆದಿದ್ದಾರೆ ಎಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಂದರೆ ಭಾರತದ ಎಲ್ಲಿ ಎಡೆ ಬೇಕಾದ್ರೂ ಅಂದರೆ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಕೆಲಸ ಮಾಡಲಿಕ್ಕೆ ನೀವು ರೆಡಿಯಾಗಿರಬೇಕು ಮತ್ತು ಅಭ್ಯರ್ಥಿಗಳ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ಹೇಳಿ ಅಭ್ಯರ್ಥಿಗಳು ವಿದ್ಯಾಸಂಸ್ಥೆ ಯಾವುದೇ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು ಅಂತೇಳಿ ಅಂದರೆ ಅಂತಿಮ ಪದವಿನ ಮುಗಿಸಿರಬೇಕು 31/12/2024 ಅವರು ಎಕ್ಸಾಮ್ನ ಮುಗಿಸಿರಬೇಕು ಎಕ್ಸಾಮ್ನ ಮುಗಿಸಿ ಸರ್ಟಿಫಿಕೇಟ್ಗಳು ಅವ್ರ ಕೈಯಲ್ಲಿ ಇರಬೇಕು ವಯೋಮಾನ ಅಂತ ಹೇಳಿದರೆ ಅಂದರೆ ವಯಸ್ಸು ಎಷ್ಟಿರಬೇಕು ಅಂತ ಹೇಳಿದರೆ ಕನಿಷ್ಠ 20 ವರ್ಷ ಗರಿಷ್ಠ 28 ವರ್ಷ ಅಂದರೆ 20 ವರ್ಷದಿಂದ 28 ವರ್ಷದ ಒಳಗಿರೋರು ಯಾರು ಬೇಕಾದ್ರೂ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೆಕ್ಸ್ಟ್ ವಯಸ್ಸಿನ ಸಡಿಲಿಕೆ ಯಾವ ರೀತಿ ಇದೆ ಅಂತ ಹೇಳಿದರೆ OBC ಅಭ್ಯರ್ಥಿಗಳಿಗೆ 3 ವರ್ಷ SC/ST ಅಭ್ಯರ್ಥಿಗಳಿಗೆ 5 ವರ್ಷ PW ಅಭ್ಯರ್ಥಿಗಳಿಗೆ 10 ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಏನು ಸಂಬಳ ಎಷ್ಟಿರುತ್ತೆ ಅಂತ ನೋಡೋದಾದರೆ ಒಳ್ಳೆ ಸಂಬಳನೇ ಕೊಡ್ತಾರೆ 20,500 ರೂಪಾಯಿದಿಂದ 64,480 ರೂಪಾಯಿ ಸಂಬಳನ ಕೊಡ್ತಾ ಇದ್ದಾರೆ ಡಿಪೆಂಡ್ ಅಪ್ ನಿಮ್ಮ ಒಂದು ಹುದ್ದೆ ಮತ್ತು ನಿಮ್ಮ ಒಂದು ಅನುಭವದ ಆಧಾರದ ಮೇಲೆ ಈ ಒಂದು ಸ್ಯಾಲರಿನ ಕೊಡ್ತಾ ಇದ್ದಾರೆ ಬಟ್ ಅಲ್ಲಿ ಪ್ರತಿ ವರ್ಷ ಇನ್ಕ್ರಿಮೆಂಟು ಮತ್ತು ಪ್ರಮೋಷನ್ಸು ಆ ಥರದ್ದೆಲ್ಲ ಇರುತ್ತೆ ಆಯ್ಕೆಯ ವಿಧಾನ ಬಂದರೆ ಮುಖ್ಯ ಪರೀಕ್ಷೆ ನಡೆಸಿದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗೋದು ಪರೀಕ್ಷೆ ಬಂದು ಕನ್ನಡದಲ್ಲೇ ಇರುತ್ತೆ ಅಂತ ಕೊಟ್ಟಿದ್ದಾರೆ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿರುತ್ತೆ ಅಂತ ನೋಡೋದಾದರೆ ಬೆಂಗಳೂರು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಲ್ಲಿ ಎಕ್ಸಾಮ್ ಬರೀಲಿಕ್ಕೆ ನಿಮಗೆ ಅವಕಾಶಗಳು ಇರುತ್ತೆ ಮತ್ತು ಇನ್ನೊಂದು ಕರೆಕ್ಟಾಗಿ ನಾನು ಅಪ್ಲಿಕೇಶನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಇದರ ಒಂದು ನೋಟಿಫಿಕೇಷನ್ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಒಂದು ಸಲ ಅಲ್ಲ ಅಂದರೆ 10 ಸಲ ಓದ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನನ್ನು ಹಾಕಿ ನಾವು ಹೇಳಿರೋದು ನಿಮ್ಮ ತಲೆಗೆ ಎಷ್ಟಾಗಿ ಹೋಗುತ್ತೋ ಗೊತ್ತಿಲ್ಲ ದಯವಿಟ್ಟು ಯಾರನ್ನು ಬ್ಲೇಮ್ ಮಾಡಬೇಡಿ ಮತ್ತು ಇಲ್ಲಿ ಅಪ್ಲಿಕೇಶನನ್ನು ಅಭ್ಯರ್ಥಿಗಳು ಬಂದು ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕು ಮತ್ತು ಬ್ಯಾಂಕಿನ ವೆಬ್ಸೈಟ್ಗೆ ಭೇಟಿ ನೀಡಿ ಈ ಕೆಳಕಂಡ ಲಿಂಕ್ ಆಧಾರದ ಮೇಲೆ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಮೊಬೈಲ್ ನಂಬರ್ ಅಪ್ಲಿಕೇಶನ್ ಸೊ ಈ ಥರದ್ದೆಲ್ಲನೂ ಇದೆ ಅದನ್ನು ನೋಡಿಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನನ್ನೇ ಹಾಕಬೇಕು ಅರ್ಜಿಯ ಶುಲ್ಕ ಎಷ್ಟಿದೆ ಅಂತ ನೋಡೋದಾದರೆ ಸಾಮಾನ್ಯ DWD ಮತ್ತು OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಶುಲ್ಕ ಪಾವತಿಸುವ ವಿಧಾನ ನಿಗದಿಪಡಿಸಿದ ಶುಲ್ಕವನ್ನು ಆನ್ಲೈನ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸಬಹುದು ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಪೇ ಮಾಡಬೇಕಿತ್ತಲ್ಲ ಸೊ ಅದು ಏನಿಲ್ಲ ಇವಾಗ ನಿಗದಿಪಡಿಸಿದ ಶುಲ್ಕವನ್ನು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಆನ್ಲೈನ್ ಪೇಮೆಂಟು ನೆಟ್ ಬ್ಯಾಂಕಿಂಗ್ ಯಾವುದ್ರ ಮುಖಾಂತರನಾದರೂ ನೀವು ಪಾವತಿ ಮಾಡಬಹುದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ವಿವರ ಅಂದರೆ ಡಿಸೆಂಬರ್ 17ರಿಂದ ಜನವರಿ 7ನೇ ತಾರೀಕು ಕೊನೆಯ ದಿನಾಂಕವಾಗಿದೆ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಲಿಕ್ಕೆ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಇಷ್ಟು ಮಾಹಿತಿ ಆಯಿತು ಏನು ವಯಸ್ಸಿದೆ ಮತ್ತು ಯಾವ ರೀತಿ ಉದ್ಯೋಗ ಕರೆದಿದ್ದಾರೆ ಏನು ಸಂಬಳ ಕೊಡ್ತಿದ್ದಾರೆ ಮತ್ತು ನಿಮಗೆ ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನಾನು ಇದರಲ್ಲಿ ತಿಳಿಸಿದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ದಯವಿಟ್ಟು ಅಲ್ಲಿ ಹೋಗಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಓದ್ಕೊಂಡು ಅಪ್ಲಿಕೇಶನನ್ನು ಹಾಕಿ ಇದರ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀವಿ ನಾವಿಲ್ಲಿ ಕೊಡ್ತಕ್ಕಂಥ ಮಾಹಿತಿ ಬಂದು ಎಜುಕೇಷನ್ ಪರ್ಪಸ್ ಓನ್ಲಿ ನಾವಿಲ್ಲಿ ಕೊಡ್ತಾ ಇರೋದು ನಾವು ಹೇಳಿರ್ತೀವಿ ಹೇಳ್ಬೇಕಾದ್ರೆ ಒಂದು ಪಾಯಿಂಟ್ ಎಲ್ಲೋ ಮಿಸ್ ಆಗಿರುತ್ತೆ ಏನಕ್ಕಂತ ಹೇಳಿದರೆ ಅದರಲ್ಲಿರೋದು ಅಷ್ಟನ್ನು ನಾವು ಓದ್ಕೊಂಡು ಅಷ್ಟು ನೆನಪಿಟ್ಕೊಂಡು ಹೇಳಲಿಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀವಿ ನೀವು ಅದನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಅಂತ ಹೇಳ್ತೀನಿ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಧನ್ಯವಾದಗಳು